Okay. So in the last class we are going through the topic called why C sharp. Okay. So why C sharp ಬಗ್ಗೆ ನೋಡಾಕತ್ತಿದ್ವಿ. In the it was half. Okay. So half cover ಆಗಿತ್ತು ಇನ್ನೊಂದು half ಇತ್ತು. Okay. So we'll cover that in today's class. So what we have seen in the last class is ಅಲ್ಲಿ ನಾವು ಸ್ವಲ್ಪ ಲ್ಯಾಂಗ್ವೇಜಸ್ ನೋಡಿದ್ವಿ ಲೈಕ್ C++. ಸೊ C++ ಏನ್ ಮಾಡ್ತದೆ ಓಕೆ ಆಮೇಲೆ ಅದ್ರದ್ದು ಏನ್ ಡಿಸ್ಅಡ್ವಾಂಟೇಜಸ್ ಅದಾವಂತ ಒಂದ್ ಸ್ವಲ್ಪ ಪಾಯಿಂಟ್ಸ್ ಒಳಗೆ ನೋಡಿದ್ವಿ ಕ್ಲಿಯರ್. ಸೊ ನಾ ಏನ್ ಹೇಳಿದ್ದೆ ಇಲ್ಲೇ ಫಸ್ಟ್ C# ಬಗ್ಗೆ ಅಡ್ವಾಂಟೇಜ್ ಕೊಡಕ್ಕಿಂತ ಪೆಲ್ಲ ಈ ಟಾಪಿಕ್ ನಾಗ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರ ನಾವು ಕ್ಲಿಯರ್ just a second. Clear? ಮಾಡಿ ಬರೋದು ಅಡಿತ ಕಂಟಿನ್ಯೂ ಅಂತದಲ್ಲ ಅಷ್ಟೇ ಮೇ ಬಿ ಅದು ಇನ್ನೇನಾರ ಶಾಡೋ ಬರತ್ತದ ಈಗ ಎವ್ರಿಥಿಂಗ್ ಕ್ಲಿಯರ್ ನಾ ಎವ್ರಿಬಡಿ the shadow has gone now. Everything clear? Okay, lower your hands. Okay, so in the last class we have seen what is the disadvantages of C and C++. Okay, so I even said that before going to C# in advantages ಹೇಳಕ್ಕಿಂತ ಪೆಲ್ಲ some languages in the disadvantages ಹೇಳಿ ಆಮೇಲೆ C# ಹೇಳ್ತಾನ ಅಂತ ಹೇಳಿದೆ. Okay, yeah. So next language is Visual Basic. So Visual Basic is also a programming language based on OOPS concept. Okay, so OOPS concept related ಮೇಲೆ Visual Basic ಒಂದು language ಇದೆ. So ಇದೇನು ಹೇಳ್ತದೆ ನೋಡ್ರಿ, a language promoted by Microsoft for overcoming these problems also could not meet some of the requirements of www. Okay, last C ಮತ್ತು C++ ಏನ್ ಪ್ರಾಬ್ಲಮ್ಸ್ ಇತ್ತಲ್ಲ ಅವನ್ನ ಓವರ್ಕಮ್ ಮಾಡಕ್ಕೆ ಯಾವ ಲ್ಯಾಂಗ್ವೇಜ್ ಬಂತಂತ ಹೇಳ್ತಾನೆ, ವಿಜುವಲ್ ಬೇಸಿಕ್ ಬಂತಂತ ಹೇಳ್ತಾನೆ. ಓಕೆ, ಸೊ ಇವನ್ ದೋ ವಿಜುವಲ್ ಬೇಸಿಕ್ ಮೈಕ್ರೋಸಾಫ್ಟ್ ಅವರು ಇನ್ವೆಂಟ್ ಮಾಡ್ಯಾರ, ಸೊ ದಿಸ್ ಇಸ್ ಆಲ್ಸೋ ಪ್ರಮೋಟೆಡ್ ಬೈ ಮೈಕ್ರೋಸಾಫ್ಟ್ ಇಟ್ಸೆಲ್ಫ್. ಸೊ ಇವನ್ ದೋ ವಿಜುವಲ್ ಬೇಸಿಕ್ಸ್ ಬಂದ್ರು ಏನಾಗ್ತದೆ, ಅದು www ದ ಸಮ್ ರಿಕ್ವೈರ್ಮೆಂಟ್ಸ್ ಮೀಟ್ ಆಗಾಕತ್ತಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ವಿಜುವಲ್ ಬೇಸಿಕ್ ಎದಕ್ಕೆ ಬಂತು ಅಂತಂದ್ರೆ ಸಿ ಮತ್ತು C++ ಏನ್ ಡಿಸ್ಅಡ್ವಾಂಟೇಜಸ್ ಅದಲ್ಲ ಅದನ್ನ ಓವರ್ಕಮ್ ಮಾಡಕ ವಿಜುವಲ್ ಬೇಸಿಕ್ ಲ್ಯಾಂಗ್ವೇಜ್ ನ ಕ್ರಿಯೇಟ್ ಮಾಡಿದ್ರು. ಓಕೆ, ಸೊ ಯಾರು, ಮೈಕ್ರೋಸಾಫ್ಟ್. ಓಕೆ, ಸೊ ಇವನ್ ಏನ್ ಹೇಳ್ತಾನೆ, ಇವನ್ ದೋ ಇಟ್ ವಾಸ್ ಕ್ರಿಯೇಟೆಡ್ ಫಾರ್ ಓವರ್ಕಮಿಂಗ್ ದೋಸ್ ಪ್ರಾಬ್ಲಮ್ಸ್, ಏನ್ ಪ್ರಾಬ್ಲಮ್ಸ್ ಇದ್ವಲ್ಲ ಸಿ ಮತ್ತು C++ ನಾಗ ಅವು ಪ್ರಾಬ್ಲಮ್ಸ್ ನ ಓವರ್ಕಮ್ ಮಾಡಕ್ ಇನ್ವೆಂಟ್ ಮಾಡಿದ್ರು ಏನಾಗತ್ತದ ಅಲ್ಲಿ www ರಿಲೇಟೆಡ್ ರಿಕ್ವೈರ್ಮೆಂಟ್ಸ್ ಏನಿದಾವಲ್ಲ ಅದು ಮೀಟ್ ಆಗಕತ್ತಿಲ್ಲ ಅಂದ್ರೆ ಇದು ಲ್ಯಾಂಗ್ವೇಜ್ಗೂ ಸಮ್ ಡಿಸ್ಅಡ್ವಾಂಟೇಜಸ್ ಅದಾವ. ಎದ್ರ ರಿಲೇಟೆಡ್ ಅಂತಂದ್ರ www, ದಟ್ ಇಸ್ ಇಟ್ ಮೇ ಬಿ ಅ ಕಂಪ್ಯೂಟರ್ ನೆಟ್ವರ್ಕ್ ರಿಲೇಟೆಡ್ ಇರ್ಬೋದು, ಅಥವಾ ಇಂಟರ್ನೆಟ್ ರಿಲೇಟೆಡ್ ಇರ್ಬೋದು, ಅಥವಾ ಡೈನಾಮಿಕ್ ವೆಬ್ಸೈಟ್ಸ್ ರಿಲೇಟೆಡ್ ಇರ್ಬೋದು. ಸೊ ಏನಂತ ಎಕ್ಸಾಕ್ಟ್ಲಿ ಹೇಳಾಗತ್ತಿಲ್ಲ. ಓಕೆ, ಏನ್ ರಿಲೇಟೆಡ್ ಬರೇ ರಿಲೇಟೆಡ್ ಟು www ಓವರ್ಕಮ್ ಆಗಾಕತ್ತಿಲ್ಲ ಅಂತ ಹೇಳಾಗತ್ತಾನ. ಬಟ್ www ಒಳಗೆ ಏನು ಅಂತ ಹೇಳಾಗತ್ತಿಲ್ಲ. ಇಟ್ ಮೇ ಬಿ ಅ ಡೈನಾಮಿಕ್, okay, it may be related to computer networks or related to internet. Okay, so but some requirements adu meet agakattilla yavadu VB. Okay, since VB is not truly an object oriented programming language, it becomes increasingly difficult to use when system becomes large. Okay, so idu enu agataane, Java is truly object oriented language, but VB is not a truly object oriented language. Okay, so Java is a truly object oriented language, but VB is not a truly object oriented language ಅಂತ ಹೇಳಾಕತ್ತಾನೆ. ಸೊ ಏನ್ ಹೇಳ್ಬೋದು ಅಂತಂದ್ರ ಅದೇನದ ಅಂತಂದ್ರ ಯಾವಾಗ ನಮ್ದು ಪ್ರೋಗ್ರಾಮ್ ಲಾರ್ಜ್ ಆಗ್ತದಲ್ಲ, ಕಾಂಪ್ಲೆಕ್ಸಿಟಿ ಯಾವಾಗ ಇನ್ಕ್ರೀಸ್ ಆಗ್ತದಲ್ಲ ಅವಾಗ ನಮ್ಗ ಡಿಫಿಕಲ್ಟಿ ಆಗ್ತದ. ಯಾವ ಲ್ಯಾಂಗ್ವೇಜ್, VB ಲ್ಯಾಂಗ್ವೇಜ್ ಅಂತ ಹೇಳ್ತಾನೆ. Clear? There are two disadvantages of VB language. So one is it is not meeting the requirements of www. Okay, so the one is it is not meeting the requirements of www. Second one is when the program becomes larger. Okay, so program ಯಾವಾಗ ಲಾರ್ಜ್ ಆಗ್ತದ, ಕಾಂಪ್ಲೆಕ್ಸಿಟಿ ಹೆಚ್ಚಿಗೆ ಹಾಕೋದು ಹೋಗ್ತದ, ಅವಾಗ ಏನಾಗ್ತದ, ಅದು
suitable ಆಗಬಾರದು ಅಂತ ಹೇಳ್ತಾನೆ. Okay, so there are two disadvantages of VB, that is Visual Basics. Clear? Clear this PPT, this slide? Raise your hands. Everybody clear this PPT? This slide, only this slide. Okay. Lower your hands. We'll go for next slide. Anybody having doubt in this slide? Raise your hands. Anybody have doubts in this slide? No one? Okay, so we'll move for the next slide. So next slide is telling about Java. Okay, so in the previous class we have seen about C and C++. In the last slide we have seen about the Visual Basics. So next we are going through the Java. Okay, so Java is a language derived from C or C++ language family. Okay, however it is truly object oriented and has been widely used for web applications for the past 5 years. Okay, so Java ಎದರಿಂದ ಬಂದಂತ ಹೇಳ್ತೀರಿ ನಾವು, it is a derived from C or C++ family ನಿಂದ ಬಂದದ ಅಂತ ಹೇಳ್ತೀವಿ. Clear? You know about that. In the previous class we have learned about the Java. Okay, so Java ಬಗ್ಗೆ ಓದಿರಿ, advanced Java ಓದಿರಿ. So ಇಲ್ಲೇನ್ ಹೇಳ್ತಾನೆ ಅಂತಂದ್ರೆ it is derived from C or C++ family. Okay, so VB is, he is saying that VB is not a truly object oriented language, but Java is a truly object oriented language. Okay, and we are using widely ಅಂತಂದ್ರೆ ಎಲ್ಲಾ ಕಡೆನೂ various applications ಒಳಗೆ ನಾವು ಜಾವಾನ ಯೂಸ್ ಮಾಡಕತ್ತೀವಿ ಅಂತ ಹೇಳ್ತಾರೆ. Okay, we are using widely for web applications ಗೂ ಯೂಸ್ ಮಾಡ್ತೀವಿ. Okay, from the past 5 years. Okay, so from the past 5 years Java is using widely. Okay, next, but he is giving some disadvantages of Java. Okay, so what he is saying that unfortunately Java has not retained some powerful features of C++. Okay, ille Java widely use ಮಾಡಕತ್ತರೂ ಏನಾಗತ್ತದ some features. Okay, C++ in the features ಆಗ ತಗೊಂಡಿಲ್ಲ ಅಂತ ಹೇಳ್ತಾನೆ. Okay, so it may be he is giving some example like operator overloading. Okay, so operator overloading ಏನದಲ್ಲ ಜಾವಾ ಒಳಗ ಎಕ್ಸಾಕ್ಟ್ಲಿ ಆಗಬಾರದು ಅಂತ ಅವ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಾಕತ್ತಾನ. ಓಕೆ, ನೆಕ್ಸ್ಟ್, it also lacks interoperability with the code developed in other languages. So interoperability ಅಂತ ಲಾಸ್ಟ್ ಕ್ಲಾಸ್ ನ ಹೇಳಿದ್ದೆ ನಾನು. ಓಕೆ, ಸೊ ಇಟ್ ಏನ್ ಲ್ಯಾಕಿಂಗ್ ಆಗತ್ತದ ಅಂತಂದ್ರೆ interoperability ನ ಲ್ಯಾಕ್ ಆಗತ್ತದ ಅಂತ ಹೇಳ್ತಾನೆ. ಸೊ this is giving two disadvantages. One is about C++ features correct ಆಗಿ ಇನ್ಹೆರಿಟ್ ಆಗಿಲ್ಲ ಎಲ್ಲಿ ಜಾವಾ ಒಳಗ ಅಂತ ಹೇಳ್ತಾನೆ. ಸೊ C++ ಅಂತಂದ್ರೆ ನಾವು object oriented features ಅಂತ ತಗೋಬಹುದು. ಓಕೆ, so ಇಲ್ಲಿ some he is not mentioning exactly what features ಅಂತ ಏನು exactly mention ಮಾಡಾಕತ್ತಿಲ್ಲ, such as ಅಂತ ಒಂದು ಎಕ್ಸಾಂಪಲ್ ಕೊಟ್ಟಾನ ಅಷ್ಟೇ. ಬಟ್ he is saying that some powerful features, there are some powerful features which are not adapted by Java ಅಂತ ಹೇಳ್ಬೋದು. ಸೊ ಅದ್ರ ಸಲುವಾಗಿ ಏನಂತಾನೆ ಅದನ್ನ ಡಿಸ್ಅಡ್ವಾಂಟೇಜ್ ಅಂತ ಹೇಳಾಕತ್ತಾನ. ಆಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇಸ್ interoperability. ಓಕೆ, ಸೊ ಅದ್ರ ಕೋಡ್ interoperability ನ ಕರೆಕ್ಟ್ ಆಗ್ಬಾರ್ದು ಎಲ್ಲೇ Java ಒಳಗೆ. So these are the two disadvantages of Java. Clear? Clear about this slide, everybody? Any doubts? Not clear? Clear? Any doubts? Anybody have doubts? Raise your hands. Whether my audio and video is clear? Everybody? Okay. Okay, very good. Lower your hands. So we'll move for the next slide. Okay, just a minute. I'll take the next slide. Okay.
transform Java and make it language a choice for their proposed new generation .NET platform. The lawsuit of Sun Microsystems against Microsoft prevented this from happening. Okay, so what he is saying, although Microsoft attempted to transfer Java and make a language choice for the proposed new generation. Okay, so Java na ಏನಂತಾನ ಮೈಕ್ರೋಸಾಫ್ಟ್ ಜಾವಾನ ಒಂದು ಚಾಯ್ಸ್ ಆಗಿ ಪ್ರಪೋಸ್ ಮಾಡಕತ್ತಾನ ಅಂತ ಹೇಳ್ತಾರೆ. ಓಕೆ, ಸೊ ಡಾಟ್ ನೆಟ್ ಪ್ಲಾಟ್ಫಾರ್ಮಿಂಗ್. ಓಕೆ, ಡಾಟ್ ನೆಟ್ ಪ್ಲಾಟ್ಫಾರ್ಮ್ ನಾಗ ಹೆಂಗ್ ನಾವು ಸ್ಟಾರ್ಟಿಂಗ್ ಹೇಳಿದೆ ಏನು, ಡಾಟ್ ನೆಟ್ ಪ್ಲಾಟ್ಫಾರ್ಮ್ ನಾಗ ಬಹಳಷ್ಟು ಲ್ಯಾಂಗ್ವೇಜಸ್ ನಾವು ಯೂಸ್ ಮಾಡಬಹುದು ಅಂತ. ಓಕೆ, ಲೈಕ್ C#, HTML. ಓಕೆ, ಸೊ ಹಂಗ ಜಾವಾನು ಒಂದು ಚಾಯ್ಸ್ ಕೊಡಕತ್ತಾನೆ. ಯಾವ್ದಕ್ಕ? ಡಾಟ್ ನೆಟ್ ಪ್ಲಾಟ್ಫಾರ್ಮ್ ನಾಗ ನಾವು ಜಾವಾನು ಯೂಸ್ ಮಾಡಬೇಕು ಅಂತ ಹೇಳಿ ಒಂದು choice ಕೊಡಕತ್ತಿದ್ದ ಯಾರು? ಮೈಕ್ರೋಸಾಫ್ಟ್. ಓಕೆ, ಸೊ he is attempting. okay, Microsoft company is attempting to transfer Java as a choice for .NET platform. okay, .NET platform ಗೆ ಒಂದು ಚಾಯ್ಸ್ ಅಂತ ಕೊಡ್ಬೇಕಂತ ಮಾಡಕತ್ತಿದ್ದ. ಬಟ್ ಏನಾಗಿಲ್ಲ, ಸನ್ ಮೈಕ್ರೋಸಿಸ್ಟಮ್ಸ್ ದವ್ರು ಏನದಾರ ಅದನ್ನ ಪ್ರಿವೆಂಟ್ ಮಾಡಿದ್ರು ಅಂದ್ರೆ ಸ್ಟಾಪ್ ಮಾಡಿದ್ರು ಅಂತ ಹೇಳಕತ್ತಾನ. ಓಕೆ, ಸೊ Microsoft has attempted to give Java as a choice for .NET platform. Okay, so .NET platform ಗೆ ಒಂದು ಚಾಯ್ಸ್ ಅಂತ ಕೊಡ್ಬೇಕಂತ ಮಾಡಿದ್ದ. ಬಟ್ Sun Microsystems has prevented that. Okay, so ಅದನ್ನ ಪ್ರಿವೆಂಟ್ ಅಂತಂದ್ರೆ ಗೊತ್ತಲ್ಲ, ಪ್ರಿವೆಂಟ್ ಅಂದ್ರೆ ಒಂದು ಟೈಪ್ ಬ್ರೇಕ್ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಓಕೆ, ಸೊ ನೆಕ್ಸ್ಟ್ ಇಸ್ Microsoft wanted an environment that is completely in tune with current and emerging web programming. Okay, Microsoft wanted an environment that is completely in tune with current and emerging web programming practices and one that easily integrates with existing system. Okay, so Microsoft ಕೊಡ್ಬೇಕನ್ನತ್ತಂದ್ರೆ ಒಂದು ಎನ್ವಿರಾನ್ಮೆಂಟ್ ಕೊಡ್ಬೇಕನ್ನಾಗತ್ತಾನ. ಸೊ ಅಲ್ಲೇನದ ಅಂತಂದ್ರೆ ಕಂಪ್ಲೀಟ್ಲಿ ವೆಬ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸಸ್ ಇರ್ಬೇಕಂದ್ರೆ ಅಲ್ಲಿ ಡಾಟ್ ನೆಟ್ ಪ್ಲಾಟ್ಫಾರ್ಮ್ ನಾಗ ಕರೆಕ್ಟ್ ವೆಬ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಇಟ್ ಮೇ ಬಿ ಅ ವೆಬ್ ಅಪ್ಲಿಕೇಶನ್ಸ್. ಓಕೆ, ಸೊ ಅಲ್ಲಿ ವೆಬ್ ಅಪ್ಲಿಕೇಶನ್ಸ್ ಗೆ ಕರೆಕ್ಟ್ ಆಗಿ ಒಂದು ಎನ್ವಿರಾನ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಮೈಕ್ರೋಸಾಫ್ಟ್ ಅವನ ವಾಂಟೆಡ್ ಅಂತಂದ್ರೆ ಯೋಚನೆ ಮಾಡ್ದ ಅಥವಾ ಥಿಂಕಿಂಗ್ ಮಾಡ್ದ ಅಂತ ಹೇಳ್ಬೋದು. ಓಕೆ, ಸೊ ವೆಬ್ ಅಪ್ಲಿಕೇಶನ್ಸ್ ಗೆ ಡಾಟ್ ನೆಟ್ ಪ್ಲಾಟ್ಫಾರ್ಮ್ ಒಳಗ ಕರೆಕ್ಟ್ ಆಗಿ ಒಂದು ಎನ್ವಿರಾನ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ದ. ಓಕೆ, ಸೊ ಮೈಕ್ರೋಸಾಫ್ಟ್ therefore decided to design a new language starting with the slow. Okay, Microsoft therefore decided to design a new language starting with a clean slate. Okay, so web applications ಗೆ ಕರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಕೊಡ್ಬೇಕಂತ ಹೇಳಿ ಥಿಂಕ್ ಮಾಡಿದ್ದ. ಸೊ ಮೈಕ್ರೋಸಾಫ್ಟ್ ಏನ್ ಮಾಡ್ದ, ಒಂದು ಹೊಸ ಲ್ಯಾಂಗ್ವೇಜ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ದ. ಓಕೆ, ಸೊ ಕ್ಲೀನ್ ಸ್ಲೇಟ್ ಅಂತಂದ್ರೆ ಕರೆಕ್ಟ್ ಆಗಿ ಒಂದು ಎನ್ವಿರಾನ್ಮೆಂಟ್ ಕೊಟ್ಟು ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ದ. ನೆಟ್ವರ್ಕ್ ಪ್ರಾಬ್ಲಮ್. ಓಕೆ, ಸೊ ರಿಟರ್ನ್ ಸ್ಲೈಡ್ ಮುಗಿಸ್ತೀನಿ. The result is C#. Okay, a simple and modern language that directly addresses the needs of component based. Okay, so Microsoft ಏನ್ ಮಾಡ್ದ, ಒಂದು ಹೊಸ ಲ್ಯಾಂಗ್ವೇಜ್ ನೀವು ರೆಡಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ದಿಂದ ಒಂದು ಕ್ಲೀನ್ ಸ್ಲೇಟ್ ಅಂದ್ರೆ ಒಂದು ಕರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕೊಡ್ಬೇಕಂತ ಯೋಚನೆ ಮಾಡ್ದಿಂದ ಯಾವ ಲ್ಯಾಂಗ್ವೇಜ್ ಬಂತು? C# ಲ್ಯಾಂಗ್ವೇಜ್ ಬಂತು ಅಂತ ಹೇಳ್ಬೋದು. ಓಕೆ, ಇಟ್ಸ್ ನಾಟ್ ಕ್ಲಿಯರ್. Just a second. Check now whether it's clear. Video illa. Okay, wait ಕೇಳೋಣ ನೋಡಿ. It's not clear. ಮತ್ತೆ ಇದು ನಂದು ಕನೆಕ್ಟ್ ಮಾಡ್ಕೊಂಡಿನಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ. Check now whether it's clear now. Yes, raise your hands. It's clear. ಮತ್ ಹೋಗಿತ್ತಂತೀನಿ ಇದ್ದಿದ್ದು, ಮತ್ ಲೈಟ್ ಹೋತಂದ್ರೆ ಅದನ್ನು ಹೋಗ್ಬಿಡ್ತದೆ. Okay, so I think it's clear now.
Okay. Lower your hands. Huh. Okay, I'll explain this once again. So Microsoft ದವರು ಏನ್ ಮಾಡ್ದ ವೆಬ್ ಅಪ್ಲಿಕೇಶನ್ಸ್ ಓಕೆ ವೆಬ್ ಪ್ರೋಗ್ರಾಮಿಂಗ್ ಸಲಾಗ ಒಂದು ಕರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಕೊಡಬೇಕು ಅಂತ ಹೇಳಿ ಸೊ ಹಿ ವಾಸ್ ಥಿಂಕಿಂಗ್ ಅಬೌಟ್ ದಟ್ ಓಕೆ ಮೈಕ್ರೋಸಾಫ್ಟ್ ಕಂಪನಿ ವಾಸ್ ಥಿಂಕಿಂಗ್ ದಟ್ ವಿ ಹ್ಯಾವ್ ಟು ಗಿವ್ ಅ ಕರೆಕ್ಟ್ ಪ್ಲಾಟ್ಫಾರ್ಮ್ ಆರ್ ಕರೆಕ್ಟ್ state or environment to the web programming languages. So he thought okay so think ಮಾಡಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಡಿಸೈಡ್ ಮಾಡಿದ್ರು ಏನ್ ಡಿಸೈಡ್ ಮಾಡಿದ್ರು ಒಂದು ನ್ಯೂ ಲ್ಯಾಂಗ್ವೇಜ್ ನೇ ರೆಡಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು ಸೊ ಡಿಸೈಡ್ ಮಾಡಿದ್ಮೇಲೆ ಏನಾಯ್ತು ಸಿ ಶಾರ್ಪ್ ಲ್ಯಾಂಗ್ವೇಜ್ ನ ಫೈಂಡ್ ಔಟ್ ಮಾಡಿದ್ರು ಓಕೆ ಸೊ ಎದ್ರ ಸಲಾಗಿ ಮೇನ್ ಪರ್ಪೋಸಸ್ ವೆಬ್ ಪ್ರೋಗ್ರಾಮಿಂಗ್ ಸಪೋರ್ಟ್ ಸಲಾಗಿ ಏನಂದ್ರೆ ಸಿ ಶಾರ್ಪ್ ಲ್ಯಾಂಗ್ವೇಜ್ ನ ರೆಡಿ ಮಾಡಿದ್ರು ಅಂತ ಹೇಳ್ಬೋದು ಓಕೆ ಸೊ ಜಾವಾ ಒಳಗೂ ಸೇಮ್ ಫೀಚರ್ಸ್ ಅದಾವ ನಿಮ್ ಸಿ ಶಾರ್ಪ್ ನೀವು ನೋಡ್ತೀರ ಓಕೆ ಸಿ ಶಾರ್ಪ್ ನ ಹೆಂಗ್ ಫೀಚರ್ಸ್ ಅದಾವ ಅಂಡ್ ಸೇಮ್ ಜಾವಾ ಒಳಗೂ ಅದ ಬಟ್ ಜಾವಾ ಇಸ್ ಲ್ಯಾಗಿಂಗ್ ಫಾರ್ ದ ವೆಬ್ ಅಪ್ಲಿಕೇಶನ್ಸ್ ಓಕೆ ಸೊ ವೆಬ್ ಪ್ರೋಗ್ರಾಮಿಂಗ್ ಸಲಾಗ ಲ್ಯಾಗ್ ಆಗಾಕತ್ತಿದ ಸಲಾಗ ಏನ್ ಮಾಡುದು ಒಂದ್ ಸಪರೇಟ್ ಆಗಿ ಒಂದು ಎನ್ವಿರಾನ್ಮೆಂಟ್ ಫಿಕ್ಸ್ಡ್ ಎನ್ವಿರಾನ್ಮೆಂಟ್ ವೆಬ್ ಪ್ರೋಗ್ರಾಮಿಂಗ್ ಕೊಡ್ಬೇಕಂತ ಹೇಳಿ ಸಿ ಶಾರ್ಪ್ ನ ಫೈಂಡ್ ಔಟ್ ಮಾಡಿದ್ರು ಓಕೆ ಸೊ ಸಿ ಶಾರ್ಪ್ ಇಸ್ ಅ ಸಿಂಪಲ್ ಮಾಡರ್ನ್ ಲ್ಯಾಂಗ್ವೇಜ್ ಓಕೆ ಸಿ ಶಾರ್ಪ್ ಇಸ್ ಅ ಸಿಂಪಲ್ ಮಾಡರ್ನ್ ಲ್ಯಾಂಗ್ವೇಜ್ ಕೆಳಗಿನ ಕಾಣಿಸತ್ತದೆ ಬಾಟಮ್ ಅನ್ನಕ್ಕಿಲ್ಲ So C sharp is a simple modern language which is used for component applications okay so C sharp na ಒಂದು simple programming language ಅಂತ ತಗೊಂಡು component applications ಲಾಕ ಯೂಸ್ ಮಾಡಕ ಸ್ಟಾರ್ಟ್ ಮಾಡಿದ್ರು okay so component applications ಅಂತ ಹೇಳಿ starting okay clear this slide everybody clear raise your hands everybody clear this point this slide okay thank you lower your hands okay we'll go for the next slide so till now we have seen what is C sharp and why C sharp okay so ಇಲ್ಲಿ ತನ ಏನು ನೋಡಿದ್ವಿ ಅಂತಂದ್ರೆ what is C sharp and why C sharp ಅಂತ ನಾವು ನೋಡಿದ್ವಿ okay Anil you have any doubt you have raised your hands Anil you have any doubts Akash no ma'am I will call after class okay what doubt you have Akash okay it's okay I will contact you later Akash okay so next topic is evolution of C sharp okay so we have seen what is C sharp why C sharp so ನಿಮ್ಗೆ ಗೊತ್ತಾಯ್ತು ಕ್ಲಿಯರ್ ಐಡಿಯಾ ಬಂದಂಗೆ ಆತ ಅಬೌಟ್ ಸಿ ಶಾರ್ಪ್ ಓಕೆ ಸೊ ಹೆಂಗ್ ನಾವು ಯಾವ ಲ್ಯಾಂಗ್ವೇಜಸ್ ನ ಏನೇನ್ ಡಿಸ್ಅಡ್ವಾಂಟೇಜಸ್ ಅದ ಅಂತ ಹೇಳಿ ಸಿ ಶಾರ್ಪಿಗೆ ಬಂದಿವಿ ಎದಕ್ಕೆ ಸಿ ಶಾರ್ಪಿಗೆ ಹೋಗ್ತೀವಿ ಅಂತ ಗೊತ್ತಾದಂಗ ಆತ ಸೊ ಈಗ ನಾವ್ ಏನ್ ನೋಡೋಣ ಈಗ ಅಂತಂದ್ರೆ ಇವಾಲ್ಯೂಷನ್ ಆಫ್ ಸಿ ಶಾರ್ಪ್ ನೆಕ್ಸ್ಟ್ ಟಾಪಿಕ್ ಇಸ್ ಇವಾಲ್ಯೂಷನ್ ಆಫ್ ಸಿ ಶಾರ್ಪ್ ಓಕೆ the World Wide Web the WWW is growing every day not only in terms of number of websites but also in terms of volume and variety of information it contains okay as you all know that how internet is growing okay so www ಹೆಂಗ್ grow ಆಗತ್ತದ ಅಂತ ನಿಮಗೆ ಗೊತ್ತಾಗತ್ತದ so starting ಏನಿತ್ತು ಅಂತಂದ್ರೆ just information ಸಲಾಗಿ ನಾವು ಇಂಟರ್ನೆಟ್ ನ ಯೂಸ್ ಮಾಡ್ತಿದ್ವಿ ಓಕೆ ಸೊ ಜಸ್ಟ್ ಇನ್ಫಾರ್ಮೇಶನ್ ತಗೋಕೆ ಇಂಟರ್ನೆಟ್ ಮಾಡ್ತಿದ್ವಿ ನೋಡ್ತಿದ್ವಿ ಆಮೇಲೆ ಏನಾದ್ರು ಆಡಿಯೋ ಬಂದು ವಿಡಿಯೋ ಬಂದು ಆಮೇಲೆ ಶಾಪಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಬುಕ್ ರಿಸರ್ವೇಶನ್ಸ್ ಮಾಡಾಕತ್ವಿ ಸೊ ವೆಬ್ ಇ ಕಾಮರ್ಸ್ ಬಂತು ಓಕೆ ಆಮೇಲೆ ವೆಬ್ ಮಾರ್ಕೆಟಿಂಗ್ ಬಂತು ಸೊ ವಿ ಆಲ್ ಸೀನ್ ದಟ್ how fast the WWW is growing ಅಂತ ಹೇಳಿ ನೀವು ನೋಡಬಹುದು ಓಕೆ ಸೊ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ವೆಬ್ಸೈಟ್ಸ್ ಬರೇ ಹೊಸ ವೆಬ್ಸೈಟ್ಸ್ ಬಿಟ್ಟು ಅದರ ವಾಲ್ಯೂಮ್ ಅಂತ
ಇನ್ಫಾರ್ಮೇಶನ್ಸ್ ವೆರೈಟಿ ಆಫ್ ಇನ್ಫಾರ್ಮೇಶನ್ಸ್ ನಮಗೆ ಎಲ್ಲಿ ಸಿಗಾತದೆ ಅಂತಂದ್ರೆ ಡಬ್ಲ್ಯೂ ಒಳಗ ಸಿಗಾಕತ್ತದ ಅಂತ ಹೇಳ್ಬೋದು. ಓಕೆ, ಬರೀ ವೆಬ್ಸೈಟ್ಸ್ ಗಳು ಹೆಚ್ಚಿಗೆ ಆಗತ್ತಾವ ಅಂತ ಕ್ಲಿಕ್ ಮಾಡ್ಬೇಡ್ರಿ. ಓಕೆ, ಸೊ ವೆಬ್ಸೈಟ್ಸ್ ಅಷ್ಟೇ ಬಿಟ್ಟು ನಮ್ಗೆ ಅಲ್ಲಿ ಏನ್ ಕಂಟೆಂಟ್ ಅದ, ಏನ್ ಇನ್ಫಾರ್ಮೇಶನ್ಸ್ ಅದಾವ ಅದನ್ನ ನಮ್ಗೆ ಜಾಸ್ತಿ ಸಿಗಾಕತ್ತದ ಅಂತ ಹೇಳ್ಬೋದು. ದ ಪ್ರೆಸೆಂಟ್ ವರ್ಲ್ಡ್. ಓಕೆ, next, doing business across the website is very exciting and useful. Okay, so now online business ಮಾಡ್ತೀವಿ like your Amazon, Flipkart. Okay, so ನೀವೇ ನೋಡ್ರಿ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಂದ್ರೆ ನೀವೇ ಎಷ್ಟು ಎಕ್ಸೈಟೆಡ್ ಇರ್ತಿರೋ ಇಲ್ಲೋ. ಸೊ ಬಹಳಷ್ಟು ವೆರೈಟಿ ಸಿಗ್ತಾವ ನಿಮಗೆ, ಒಂದ್ ಬಿಟ್ರೆ ಇನ್ನೊಂದು ಆಫರ್ ಸಿಗ್ತಾವ. ಓಕೆ, ಸೊ ಸೆಲ್ ಮಾಡೋರಿಗೂ ಅವರಿಗೂ ಒಂದು ಇರ್ತಾವ. ಯಾರೋ ಒಬ್ರು ಫ್ಲಿಪ್ಕಾರ್ಟ್ ದವ್ರು 5% ಆಫರ್ ಕೊಟ್ರಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಅಮೆಝಾನ್ ದವ್ರು 10% ಆಫರ್ ಕೊಡ್ತಾರೆ. ಯಾಕಂದ್ರೆ ಅವರಿಗೂ ಎಲ್ಲ ಅವ್ರದ್ದು ಸೆಲ್ ಮಾಡ್ಬೇಕಂತ ಇರ್ತಾರೆ. ಸೊ ಏನ್ ಹೇಳ್ತಾನ, ಒಂದು ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕಾಗಿತ್ತಂದ್ರೆ ಅದು ವೆರಿ ಎಕ್ಸೈಟಿಂಗ್ ಅಂಡ್ ಯೂಸ್ಫುಲ್ ಅದ ಅಂತ ಹೇಳಕತ್ತಾನ. ಓಕೆ, ಕ್ಲಿಯರ್? ಓಕೆ, ನೆಕ್ಸ್ಟ್. The number of individuals and organizations using internet which supports the world wide web is increasing exponentially. Okay, so ಏನು ಹೇಳತ್ತಾನ ಅಂತಂದ್ರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಇರ್ಬೋದು, ಆರ್ಗನೈಸೇಷನ್ಸ್ ಅವ್ರು ಇರ್ಬೋದು. ಓಕೆ, ಇಂಡಿವಿಜುವಲ್ ಅಂತಂದ್ರೆ ಸಿಂಗಲ್ ಪರ್ಸನ್ಸ್. ಓಕೆ, ಆರ್ಗನೈಸೇಷನ್ಸ್ ಅಂದ್ರೆ ಬಿಸ್ನೆಸ್ ಮಾಡಿರ್ತಾರೆ ನೋಡ್ರಿ. ಓಕೆ, ಸೊ ಅಮೆಝಾನ್ ದವ್ರು ಇರ್ಬೋದು. ಓಕೆ, ಸೊ ಒಂದು ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಮಾಡೋದಿರ್ಲಿ, ಈಗ ಯಾರು ಟ್ರಾನ್ಸ್ಪೋರ್ಟ್ ದವ್ರು ಅಂತ ಹೇಳ್ತೀವಿ, ಸೊ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಒಂದು ಆರ್ಗನೈಸೇಷನ್ ಆಯ್ತು. ಓಕೆ, ನಮ್ ಏನೇ ಇರ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಏನಾರ ಬಿಸ್ನೆಸ್ ಮಾಡೋದಾಗ್ಲಿ, ಏನಾರ ವರ್ಕ್ ಮಾಡೋದಾಗ್ಲಿ, ಅದನ್ನ ಆರ್ಗನೈಸೇಷನ್ಸ್ ಅಂತ ಹೇಳ್ಬೋದು. ಸೊ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್ ಯೂಸಿಂಗ್ ಇಂಟರ್ನೆಟ್ ವಿಚ್ ಸಪೋರ್ಟ್ಸ್ ದ ವರ್ಲ್ಡ್ ವೈಡ್ ವೆಬ್ ಇಸ್ ಇನ್ಕ್ರೀಸಿಂಗ್ಲಿ ಎಕ್ಸ್ಪೋನೆನ್ಷಿಯಲಿ. ಓಕೆ, ಅಂದ್ರೆ ಇಂಟರ್ನೆಟ್ ನ ಯೂಸ್ ಮಾಡೋದೇನದ ಎಕ್ಸ್ಪೋನೆನ್ಷಿಯಲ್ ಒಳಗ ಇನ್ಕ್ರೀಸ್ ಆಗಾಕತ್ತದ ಅಂತ ಹೇಳತ್ತಾನ. ಓಕೆ, ಸೊ ಇನ್ ದ ಟರ್ಮ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್, ಸೊ ಎಕ್ಸ್ಪೋನೆನ್ಷಿಯಲ್ ಒಳಗ ಇನ್ಕ್ರೀಸ್ ಆಗಾಕತ್ತದ ಅಂತ ಹೇಳ್ಬೋದು. ಸೊ ಇಂಡಿವಿಜುವಲ್ ಇರ್ಬೋದು ಅಥವಾ ನೋಡ್ರಿ ಈಗಿನ ಕಾಲದಾಗ ಅಜ್ಜಿದೇರು ಇಂಟರ್ನೆಟ್ ಯೂಸ್ ಮಾಡತ್ತಾರ. ಓಕೆ, ಸೊ ಏನ್ ಹೇಳ್ಬೋದು, ಇಂಡಿವಿಜುವಲ್ಸ್ ಇರ್ಬೋದು, ಆರ್ಗನೈಸೇಷನ್ಸ್ ಇರ್ಬೋದು, ದ ಯೂಸಿಂಗ್ ಆಫ್ ಇಂಟರ್ನೆಟ್ ಇಸ್ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸಿಂಗ್ ಅಂತ ಹೇಳಕತ್ತಾನ. ಓಕೆ, the internet is therefore in the mainstream of many business organizations today. Okay, so ಏನದ ಇಂಟರ್ನೆಟ್ ಏನದ ಒಂದು ಮೇನ್ ಸ್ಟ್ರೀಮ್ ಅದ ಅಂತ ಹೇಳ್ಬೋದು. ಯಾವುದೇ ಒಂದು ಬಿಸ್ನೆಸ್ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಅವ್ರ ಬಿಸ್ನೆಸ್ ಚಲೋ ಆಗ್ಬೇಕು ಅಂತಂದ್ರೆ he will go for the online. Okay, ಈಗ ನೋಡ್ರಿ ಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ ಕೋವಿಡ್. ಓಕೆ, ಸೊ ಕೋವಿಡ್ ಸಿಚುವೇಶನ್ ಆಗಿ ನೋಡ್ರಿ ಯಾರು ಶಾಪಿಂಗ್ ಹೋಗಿ ಆಫ್ಲೈನ್ ಯಾರು ಖರೀದಿ ಮಾಡಕತ್ತಿಲ್ಲ. ಓಕೆ, ಬಿಕಾಸ್ ಆಲ್ ಆರ್ worried about the COVID. Okay, so but ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಿ, ದಿನಾಗ ಹೊಸ ಹೊಸ ತರಿಸ್ತೀರಿ. ಓಕೆ, ಸೊ ಏನ್ ಹೇಳ್ತಾನ ಅಂತಂದ್ರೆ ಮೇನ್ ಸ್ಟ್ರೀಮ್ ಏನದ ಅಂತಂದ್ರೆ ಇಂಟರ್ನೆಟ್ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಬಿಸ್ನೆಸ್ ಗೆ ಇಂಟರ್ನೆಟ್ ಏನದ ಒಂದು ಮೇನ್ ಸ್ಟ್ರೀಮ್ ಅದ ಅಂತ ಹೇಳ್ಬೋದು. ಬಟ್ ವಾಟ್ ಈಸ್ ಇಂಟರ್ನೆಟ್ ಟುಡೇ? ವಿ ಹ್ಯಾವ್ ನಂಬರ್ ಆಫ್ ಲಿಮಿಟೇಷನ್ಸ್ ಇನ್ ಯೂಸಿಂಗ್ www over the internet. Okay, ಸೊ ಇಷ್ಟೆಲ್ಲ ಇಂಟರ್ನೆಟ್ ನಿಂದ ನಮಗ ಫೆಸಿಲಿಟೀಸ್ ಸಿಗಾಕತ್ರು, ಇಂಟರ್ನೆಟ್ ಇಷ್ಟು ಗ್ರೋತ್ ಆಗಾಕತ್ರು ಏನದ ನಮಗ ಸ್ವಲ್ಪ ಲಿಮಿಟೇಷನ್ಸ್ ಅದಾವ ಅಂತ ಹೇಳ್ತಾನೆ ಅದ್ರಾಗ ಇಂಟರ್ನೆಟ್ ನಾಗ. ಸೊ ಏನಂತೇಳಿ ಅವು ಏನ್ ಲಿಮಿಟೇಷನ್ಸ್ ಅಂತ ನಾವು ನೋಡೋಣ ನೆಕ್ಸ್ಟ್. ಕ್ಲಿಯರ್ಡ್ ಅಬೌಟ್ ದಿಸ್ ಸ್ಲೈಡ್? ಎವ್ರಿಬಡಿ ಕ್ಲಿಯರ್ಡ್ ಅಬೌಟ್ ದಿಸ್ ಸ್ಲೈಡ್? ರೇಸ್ ಯುವರ್ ಹ್ಯಾಂಡ್ಸ್. Okay, is just giving information about the internet. Okay, okay, very good. Lower your hands. Okay, we'll go for the next slide. So we'll see some limitations of www. Okay, so points and what some limitations. So we can see only one site at a time. Okay, so first limitation is one site na one time ಗೆ ನೋಡಬಹುದು ಅಂತ ಹೇಳ್ತಾನೆ. Okay, so this is the first disadvantages. If you open in app, okay, mobile app na open ಮಾಡಿ, Amazon open ಮಾಡಿ, Amazon ಆಗ ಅಷ್ಟೇ ನೀವು ವರ್ಕ್ ಮಾಡಬಹುದು. ಓಕೆ, ಅದನ್ನ ಮಿನಿಮೈಸ್ ಮಾಡಿ ಅಥವಾ ಕ್ಲೋಸ್ ಮಾಡಿ ಬೇರೆ ಕಡೆ ಹೋಗ್ತೀರಿ, ಇಟ್ಸ್ ನಾಟ್ ಪ್ರಾಬ್ಲಮ್. ಓಕೆ, ಮಿನಿಮೈಸ್ ಮಾಡಿ ಫ್ಲಿಪ್ಕಾರ್ಟ್ ಗೆ ಹೋಗಬಹುದು. ಓಕೆ, ಅದನ್ನ ಮಿನಿಮೈಸ್ ಮಾಡಿ ಮತ್ತೆ ಬೇರೆ ಮಿಂತ್ರಾಗ ಹೋಗಬಹುದು. ಬಟ್ ಏನದ ಒನ್ ಟೈಮ್ ಏನದ ನಿಮ್ ಸ್ಕ್ರೀನ್ ಮ್ಯಾಗ ಒಂದ ಸೈಟ್ ಬರ್ತದ ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜ್. ಓಕೆ, ಸೊ ದ ಸೆಕೆಂಡ್ ಒನ್ ಇಸ್ ದ ಸೈಟ್ ಹ್ಯಾಸ್ ಟು ಬಿ ಆಥರೈಸ್ಡ್ ಟು ಅವರ್ ಹಾರ್ಡ್ವೇರ್ ಎನ್ವಿರಾನ್ಮೆಂಟ್. ಓಕೆ, ಈಗ ನಿಮ್ದು ಹಳಿದ PC ಇತ್ತು ಅಥವಾ ಹಳಿದ
ಏನಂತಾರೆ ಈಗ ಯಾರ ಕಡೆನೂ ಹಂಗ ಹಳೇದಿಲ್ಲ ಮೊಬೈಲ್ ಇದ್ದಂದಿತ್ತು ಹಿಂದಿನ 1980s ಇಂದ ಯಾವ್ದಾರ ಒಂದು ಮೊಬೈಲ್ ಇತ್ತು ಅಂತಂದ್ರೆ ಅದ್ರ ಎನ್ವಿರಾನ್ಮೆಂಟ್ ಹಾರ್ಡ್ವೇರ್ ಎನ್ವಿರಾನ್ಮೆಂಟ್ ಏನದಲ್ಲ ನಿಮ್ ವೆಬ್ಸೈಟ್ ಗೆ ಸೂಟ್ ಆಗ್ಬೇಕು. ಓಕೆ, ಈಗಿನ ಮೊಬೈಲ್ ನಾಗ ಯಾವ್ದೋ ಪ್ರಾಬ್ಲಮ್ ಇಲ್ಲ, ಬಟ್ ಏನಾರ ಹಾರ್ಡ್ವೇರ್ ನಿಮ್ದು ವೆಬ್ಸೈಟ್ ಸಪೋರ್ಟ್ ಆಗಾಕತ್ತಿಲ್ಲ ಅಂತಂದ್ರೆ ನಿಮ್ ವೆಬ್ಸೈಟ್ ಓಪನ್ ಆಗಂಗಿಲ್ಲ. ಸೊ ಏನ್ ಹೇಳ್ತಾನೆ, ಯಾವುದೇ ಒಂದು ಹಾರ್ಡ್ವೇರ್ ಎನ್ವಿರಾನ್ಮೆಂಟ್ ಅನ್ನೋದ ನಿಮ್ ಸೈಟ್ ಓಪನ್ ಆಗ್ಬೇಕಂತಂದ್ರೆ ಅದು ಸಪೋರ್ಟ್ ಇರಬೇಕು. ಇಟ್ ಮೇ ಬಿ ಅ ಲ್ಯಾಪ್ಟಾಪ್, ಇಟ್ ಮೇ ಬಿ ಅ ಪಿಸಿ ಆರ್ ಇಟ್ ಮೇ ಬಿ ಅ ಮೊಬೈಲ್. ಓಕೆ, ಸೊ ಒಂದು ಹಾರ್ಡ್ವೇರ್ ಎನ್ವಿರಾನ್ಮೆಂಟ್ ಏನದ ನಿಮ್ ಪರ್ಟಿಕ್ಯುಲರ್ ಸೈಟ್ ನ ಓಪನ್ ಆಗಾಕ ಸಪೋರ್ಟೇಬಲ್ ಇರಬೇಕು ಅಂತ ಹೇಳ್ತಾನೆ. ಓಕೆ, ನೀವು ನೋಡ್ರಿ ಏನಾರ ಇಂಟರ್ನೆಟ್ ಅದು ವರ್ಕ್ ಆಗಿಲ್ಲ ಅಂತಂದ್ರೆ ಹಾರ್ಡ್ವೇರ್ ಸಪೋರ್ಟ್ ಆಗಾಕತ್ತಿಲ್ರಿ ಅಂತ ಹೇಳ್ತಾರೆ. ಓಕೆ, ಇಫ್ ಯು ಗೋ ಫಾರ್ ಎನಿ ಪ್ರಾಬ್ಲಮ್ಸ್, ಓಕೆ, ಸೊ ಡ್ರೈವರ್ಸ್ ಇಲ್ಲ, ಓಕೆ, ಸೊ ಡ್ರೈವರ್ಸ್ ಕರೆಕ್ಟ್ ಇಲ್ಲ, ಹಾರ್ಡ್ವೇರ್ ಸಪೋರ್ಟ್ ಆಗಾಕತ್ತಿಲ್ಲ ಅಂತ ಹೇಳ್ತಿರ್ತಾರೆ ಏನಾರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ. ಸೊ ಏನದ ಯಾವುದೇ ಒಂದ್ ಸೈಟ್ ನ ರನ್ ಆಗ್ಬೇಕು ಅಂತಂದ್ರೆ ಹಾರ್ಡ್ವೇರ್ ಎನ್ವಿರಾನ್ಮೆಂಟ್ ಮಸ್ಟ್ ಅಂಡ್ ಶುಡ್ ಬಿ ಸಪೋರ್ಟೇಬಲ್ ಅಂತ ಹೇಳ್ಬೇಕು. ಓಕೆ, ಸೊ ಥರ್ಡ್ ಒನ್ ಇಸ್ the information we get is basically read only. Okay, you know website ನಾಗ ನೀವು ಏನ್ ಮಾಡ್ತೀರಲ್ಲ ಎಡಿಟಿಂಗ್ ಆಪ್ಷನ್ ಇರಂಗಿಲ್ಲ, ನಿಮ್ಗೆ ಏನದ ಬರೇ ರೀಡ್ ಓನ್ಲಿ ಆಪ್ಷನ್ ಅಷ್ಟೇ ಇರ್ತದೆ. ಓಕೆ, ನೀವು ಅಮೆಝಾನ್ ದಾಗ ಮೊಬೈಲ್ ತಗೋಬೇಕಾಗಿತ್ತಂದ್ರೆ ಅಲ್ಲೇ 62 GB 32 GB ನೀವು ಏನಾರ ಚೇಂಜ್ ಮಾಡ್ತೀರೇನ 64 ಗೆ ಇಲ್ಲ. ಓಕೆ, ಸೊ ವಾಟ್ ಈಸ್ ಸೇಯಿಂಗ್ ಇಸ್ ರೀಡ್ ಓನ್ಲಿ ಆಪ್ಷನ್ ಅಷ್ಟೇ ಇರ್ತದೆ ಅಂತ ಹೇಳಕತ್ತಾರೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಇಸ್ we cannot compare dynamically similar information stored in different sites. Okay, so ಬೇರೆ sites ನ ನಮಗೆ ಕಂಪೇರ್ ಮಾಡಕ್ ಆಗಂಗಿಲ್ಲ. ಓಕೆ, ಸೊ one site in different ಇರ್ತದೆ information, ಇನ್ನೊಂದು sites in different ಇರ್ತದೆ. so we cannot compare ಬೇರೆ sites ಇಂದ ನಾವು information ನ ಕಂಪೇರ್ ಮಾಡಕ ಆಗಂಗಿಲ್ಲ. Okay, so clear these 4 points, it's easy. Okay, next we have still points, we'll go for that. So last point. So fifth point is the internet is collection of many information islands that do not cooperate with each other. Okay, it continues to be a browsing and presentation network rather than a intelligent knowledge management network. Okay, so what he is saying is that internet is a collection of many informations and ಹೇಳ್ತಾನೆ. Okay, so internet ಏನಂದ್ರೆ ಬಹಳಷ್ಟು information ಅದಾವ, but they are not cooperating with each other ಅಂತ ಹೇಳ್ಬೋದು. ಓಕೆ, ಸೊ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗ್ತಾವ, ನೀವು ಏನೇ ರಿಲೇಟೆಡ್ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾವ, ಬಟ್ he is saying that it is not cooperating with each other. Okay, so to continue to be browsing and presenting network rather than intelligent knowledge management network. So ಅದರ ಸಲಾಗಿ ಏನ್ ಹೇಳ್ತಾನೆ ಅಂತಂದ್ರೆ ನಾವು ಬ್ರೌಸಿಂಗ್ ಏನ್ ಮಾಡ್ತಿರ್ತೀವಿ, ಏನ್ ಪ್ರೆಸೆಂಟ್ ಮಾಡ್ತಿರ್ತೀವಿ, ಅದ್ರೊಳಗೆ ಏನಿದೆ ಇಂಟೆಲಿಜೆಂಟ್ ನಾಲೆಜ್ ಮ್ಯಾನೇಜ್ಮೆಂಟ್ ನೆಟ್ವರ್ಕ್ ಇರಬೇಕು. ಸೊ ಅವಾಗೆ ಅದನ್ನ ಕೋಆಪರೇಟ್ ಮಾಡಕ್ ಆಗ್ತದೆ ಅಂತ ಹೇಳಕತ್ತಾನೆ. ಕ್ಲಿಯರ್? ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ಲಾಸ್, ಟುಡೇಸ್ ಕ್ಲಾಸ್. ಸೊ ಸ್ಟಿಲ್ evolution of C# ಅದ. ಓಕೆ, ಸೊ ಇನ್ನ ಕಂಟಿನ್ಯೂ ಅದ, ನೆಕ್ಸ್ಟ್ ಕ್ಲಾಸ್ ನಾಗ ತಗೋತೀನಿ. ಸೊ ಟೈಮ್ ಕಮ್ಮಿ ಆಗಿದೆ, ಇನ್ನ ಬಹಳ ಅದ. ಸೊ ಇನ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಅಂಡರ್ಸ್ಟೂಡ್ ಅಬೌಟ್ ದಿಸ್ ಕ್ಲಾಸ್, ಟುಡೇಸ್ ಕ್ಲಾಸ್? ಓಕೆ, ಇನ್ನ ಬಹಳ ಅದ ರೀ, ಕಂಟಿನ್ಯೂ ಮಾಡಿದ್ರೆ ಮುಗಿಯಂಗಿಲ್ಲ ಅಂತ ಹೇಳಿ ನಾನು ಹಾಫ್ ವೀಕ್ ತಗೊಂಡಿನಿ, ಹಾಫ್ ನೆಕ್ಸ್ಟ್ ಕ್ಲಾಸ್ ತಗೋತೀನಿ. evolution of C#. Okay, okay, lower your hands. Anybody have doubts today's class? Anybody have doubts? Raise your hands. Anil kai attida, Anil Gugyal. Anil Gugyal kai ne idu ಮಾಡಂತ ಹೇಳಬೇಕಾಗ್ತದೆ, ಆಮೇಲೆ ಅಂತ ಹೇಳ್ತೀನಿ ನನ್ನ ಕೈ ಸುಮ್ಕೆ ಕೈ ಎತ್ತಿ ಸುಮ್ ಮಾಡಿದ್ರು. Anil Gugyal, any doubts? Nobody is having doubts? Okay, shall I end now? Shall I end? ನಿಮ್ಗೆ ಅದೇ ಬೇಕಾಗಿರ್ತದೆ, ಮೇಡಮ್ ಮುಗಿಸ್ತಾರ ಅಂತ ಕೂತಿರ್ತೀರಿ ನೀವು. ಸ್ವಲ್ಪ ಕ್ಲಾಸಸ್ ಎಲ್ಲಾರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ, ಅಟೆಂಡೆನ್ಸ್ ತಗೋತಾರ.
ಓಕೆ ಸೊ ರೆಗ್ಯುಲರ್ ಆಗಿ ಎಲ್ಲಾರು ಕ್ಲಾಸಸ್ ಅಟೆಂಡ್ ಆಗ್ರಿ, ಯಾರು ಆಗಕತ್ತಿಲ್ಲ ನಿಮ್ ಫ್ರೆಂಡ್ಸಿಗೆ ಹೇಳಿ ಅಟೆಂಡ್ ಆಗ್ರಿ ಅಂತ ಹೇಳಿ. ಓಕೆ ಓಕೆ ವಿಲ್ ಎಂಡ್ ಹಿಯರ್.